ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಬಾತ್ರೂಮ್ ಮತ್ತು ಕಿಚನ್ ವಾಲ್ಗಡೆ ಯೂಸ್ ಮಾಡುವಂಥ 18 ಸೈಜಿನ ಟೈಲ್ಸ್ ಒಳಗಡೆ ವಾಟರ್ ಪ್ರೂಫ್ ಯಾವುದು, ನಾನ್ ವಾಟರ್ ಪ್ರೂಫ್ ಯಾವುದು, ಅದರ ಯೂಸಸ್ ಏನು ಮತ್ತು ಅದನ್ನು ನಾವು ಹೆಂಗೆ ಕಂಡುಹಿಡಿಬೇಕು ವಾಟರ್ ಪ್ರೂಫ್ ನಾನ್ ವಾಟರ್ ಪ್ರೂಫ್ ಅನ್ನೋದು ಈ ವಿಡಿಯೋದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲೇದಾಗಿ 2 ಟೈಲ್ಸ್ ಡಿಫ್ರೆನ್ಸ್ ಇದ್ರೊಳಗೆ ಒಂದು ವಾಟರ್ ಪ್ರೂಫ್ ಟೈಲ್ಸ್ ಐತಿ, ಒಂದು ನಾನ್ ವಾಟರ್ ಪ್ರೂಫ್ ಟೈಲ್ಸ್ ಐತಿ. ಈಗ ನಿಮಗೆ ಮೇಲ್ಗಡೆಯಿಂದ ನೋಡಿದ್ರೆ ಏನೂ ಗೊತ್ತಾಗಲ್ಲ, ಕಲರ್ ಒಳಗಡೆ ಅಲ್ಲಿ ಏನಾದರೂ ಏನೂ ಡಿಫ್ರೆನ್ಸ್ ಬರೋಂಗಿಲ್ಲ. ಈಗ ಇದನ್ನು 2 ಟೈಲ್ಸ್ ತೊಗೊಂಡು ಅದನ್ನು ದಬ್ಬ ಹಾಕಬೇಕು. ಆಮೇಲೆ ಎರಡಕ್ಕೂ ನೀರು ಹಾಕ್ಕೊತ ಹೋಗ್ಬೇಕು. 2 ಟೈಲ್ಸಿಗೆ ಸಮ ಪ್ರಮಾಣದ ನೀರು ಹಾಕಿದ ಮೇಲೆ ಸ್ವಲ್ಪ ಸಮಯದ ಮೇಲೆ ನಿಮಗೆ ಅದು ಏನು ಅನ್ನೋದು ಈ ವಿಡಿಯೋದಾಗ ನೀವು ನೋಡ್ಕೊತೀರಿ, ನಿಮಗೆ ಲಾಸ್ಟ್ನಾಗ ಗೊತ್ತಾಗುತ್ತೆ. ಇದಕ್ಕೂ ಇನ್ನೊಂದು ಸ್ವಲ್ಪ ಹಾಕೊಂಡು ನೀರು ಇದು ಕುಡಿತು. ಇವೆರಡು ಏನು ಸೇಮ್ ಕಂಪ್ನಿಯು ಸೇಮ್ ಡಿಸೈನ್ ಇರ್ತಾವೆ. ನಂಬರು ನಿಮಗೆ ಏನು ಮೇಲ್ಗಡೆಯಿಂದ ನೋಡಿದರೆ ಏನೂ ಡಿಫ್ರೆನ್ಸ್ ಗೊತ್ತಾಗೋಲ್ಲ. ಈಗ ವಾಟರ್ ಪ್ರೂಫ್ ಏನು ಇರುತ್ತಲ್ಲ ಅದು ನಿಮಗೆ ಸ್ವಲ್ಪ ಒಂದು 20 ರೂಪಾಯಿ, ಈ ನಾನ್ ವಾಟರ್ ಪ್ರೂಫ್ಗಿಂತ ಒಂದು 20 ರೂಪಾಯಿ ರೇಟ್ ಜಾಸ್ತಿನೇ ಇರುತ್ತೆ. ಈಗ ನೀವು ನೋಡ್ಬೋದು 2 ಟೈಲ್ಸ್ ಒಳಸ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಈಗ ಮನೆ ಕಟ್ಸೋರು ನಿಮಗೆ ಮುಂದೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ ಅದ್ರ ಬಗ್ಗೆ ಕ್ವಾಲಿಟಿ ತಿಳ್ಕೊಂಡು ತೊಗೊಂಡ್ರೆ ಅನುಕೂಲ ಆಗ್ಬೋದು. ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದು, ನಿಮಗೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ. ಈಗ ನೋಡಿರಿ, ಇದು ಸೇಮ್ ಕಲರ್ ನಾನ್ ವಾಟರ್ ಪ್ರೂಫ್ ಟೈಲ್ಸ್. ನಾನ್ ವಾಟರ್ ಪ್ರೂಫ್ ಟೈಲ್ಸ್ ಅಂದರೆ ಈಗ ಮೇಲ್ಗಡೆ ಇದ್ರ ನೀರು ಬಂದಿರ್ತೈತಿ, ಈ ಥರ ಓಪನ್ ಆಗೇ ಕಾಣ್ತದೆ. ಏನು ಬೇರೆ ಏನು ಒಂದು ಅರ್ಧ ಗ್ಲಾಸ್ನಾಗ ನಿಮ್ಮದು ಕ್ವಾಲಿಟಿ ಚೆಕ್ ಮಾಡ್ಕೊಂಬಿಡ್ಬೋದು. ಇದು ನೋಡಿರಿ, ವಾಟರ್ ಪ್ರೂಫ್ 100% ವಾಟರ್ ಪ್ರೂಫ್ ಟೈಲ್ಸ್. ಇದ್ರೊಳಗೆ ನಿಮ್ಗೆ ಯಾವುದೇ ಥರ ಎಷ್ಟು ನೀರು ಹಾಕಿದ್ರೂ ಬರೋಂಗಿಲ್ಲ. ಬಟ್ ಇದು ನಾನ್ ವಾಟರ್ ಪ್ರೂಫ್ ಟೈಲ್ಸಿಂದ ಏನು ಸಮಸ್ಯೆ ಏನು ಆಗೋದಿಲ್ಲ. ಸ್ವಲ್ಪ ಅಂದರೆ ಹಿಂದ್ಗಡೆಯಿಂದ ನೀರು ಬರೋದಿದ್ರಷ್ಟೇ ಸಮಸ್ಯೆ ಆಗುತ್ತೆ, ಇಲ್ಲಾಂದರೆ ಏನು ಸಮಸ್ಯೆ ಆಗೋದಿಲ್ಲ. ಟೈಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಸಹಕಾರ ಟೈಲ್ಸ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.